ಲೊಕೇಶನ್ ಚೇಂಜ್ ಮಾಡ್ಕೊಂಡಿವ್ರಿ. ಏನೇ ಫಿಶ್ ತಂದ್ರ ಇಷ್ಟು ಫಿಶ್ ಜಲ್ದಿ ಹೋಗ್ಬೇಕಂದ್ರ ಮಳಿ ಹೊಂಟದ ನೋಡ್ರಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌರಿ ಲಾಗ್ಸ್. ನಿನ್ನೆ ಫಿಶ್ ತಂದ ಬಳಿಕೆ ವಿಡಿಯೋ ಎಂಡ್ ಮಾಡೀನ್ರಿ. ಇನ್ನೊಂದೇನಪ್ಪಾ ಅಂತಂದ್ರ ನಿಮ್ಗೆ ಗೊತ್ತಿದ್ದಲ್ಲಿ ಇರ್ತದಲ್ಲ ರೆಸ್ಟೋರೆಂಟ್, ಅಲ್ಲಿ ಏನ್ ತಗೊಂತಾರಲ್ಲ ಅಷ್ಟೇ ತಗೋರಿ. ಇನ್ ಬೇರೆ ಕಡೆ ಊರಿಗೆಲ್ಲ ಬರ್ತಿರಲ್ಲ ಅಲ್ಲಿ ಇನ್ನ ರೋಡ್ ಸೈಡ್ ತಗೊಳ್ಳೋದೇ ಬೆಟ್ರ್. ಯಾಕಪ್ಪ ಅಂತಂದ್ರ ನಿನ್ನೆ ಫಿಶ್ ತಂದ್ರ ಇಷ್ಟು ಫಿಶ್ ಇಷ್ಟೇ. ಅದು ನೋಡಿದ್ರೆ 185 ರೂಪಾಯಿ ಒಂದ್ ಪ್ಲೇಟ್ ಎಷ್ಟು ಬರ್ಬೇಕು? 2 ಫಿಶ್. ಮತ್ತ ಹೊರಗೆ ಎಲ್ಲರೂ ಬೇರೆ ಕಡೆ ಬಂದಿರ ಅಂತಂದ್ರ ಆಲ್ಮೋಸ್ಟ್ ರೋಡ್ ಸೈಡ್ ಇದ್ದಿದೆ ತಗೋರಿ. ಹಿಂಗ್ ಫಿಶ್ ಅಲ್ಲಿ ಹಿಂಗಲ್ಲಿ ಚಿಕನ್ ಬಿರಿಯಾನಿ ಏನ್ ಹೇಳ್ಬಾರ್ದು, ನಮ್ ಕಡೆ ಹಾಫ್ ಪ್ಲೇಟ್ ಕೊಡೋದು, ಇಲ್ಲಿ ಪೂರಾ ಪ್ಲೇಟ್ ಕೊಟ್ರ. ನಾಳೆ ಒಂದಿನ ಇಲ್ಲೇ ಇರ್ತೀವ್ರಿ. ನಾಳೆ ಡೈರೆಕ್ಟ್ ಗುಲ್ಬರ್ಗ. ಯಾಕ ಅಷ್ಟೇ ವಿಡಿಯೋ ಬಿಟ್ಟಿನಿ, ನಿನ್ನಿದ ಅಷ್ಟೇ. ಯಾಕಪ್ಪ ಅಂತಂದ್ರ ಭಾಳ ಲೆಂತ್ ಅಲ್ಲತ್ತದ. ಅದ್ರ ಸಂಬಂಧ ನಿನ್ನೆ ವಿಡಿಯೋ ನಿನ್ನೆಗೆ, ಇವತ್ತಿನ ವಿಡಿಯೋ ಇವತ್ತಿಗೆ ಅಂತಂದು ಅದ್ರ ಸಂಬಂಧ ಅಷ್ಟೇ ಪೋಸ್ಟ್ ಮಾಡೀನಿ. ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ ಅಂತ ಅನ್ನೋದು ಕೊನೆ ತನಕ ನೋಡ್ರಿ, ಗೊತ್ತಾಗ್ತದ. ಜಲ್ದಿ ಹೋಗ್ಬೇಕಂದ್ರ ಮಳಿ ಹೊಂಟದ ನೋಡ್ರಿ. ಎಲ್ಲೇ ನಿಂತೀವಿ ಎಲ್ಲರೇನು. ಬಸ್ ಸ್ಟಾಪಿಗೆ ಬಂದಿವಿ ನೋಡ್ರಿ. ಬಸ್ ಲಿಂತೆ ಹೋಗೋದು. ಇಲ್ಲಿದೇನು 1 ಅವರ್ ಅದ ಗೋಕರ್ಣ. ಅಂಕೋಲ ಬಂದಿವಿ ನೋಡ್ರಿ. ಅಲ್ಲಿದೇನು ಜಸ್ಟ್ ಗೋಕರ್ಣ ಬಸ್ ಬಂದದ್ರಿ. ಇವಾಗ ಹೊಂಟಿವಿ ನೋಡು. ಅಂಕೋಲ್ ನಿಂತ ಗೋಕರ್ಣಕ್ಕೆ ಹೊಂಟಿವ್ರಿ. ಬರ್ರಿ ಹೋಗಮ್. ಬಸ್ ಸ್ಟಾಪ್ ನೋಡ್ರಿ ಇಲ್ಲಿ ಹೆಂಗದ. ಗೋಕರ್ಣ ಬಂದ್ ನೋಡ್ರಿ ಬಸ್ ಸ್ಟಾಪಿಗೆ. ಇಲ್ಲಿ ಅಂಗಡಿಗೆ ಬಂದಿವಿ ನೋಡ್ರಿ. ಇಲ್ಲಿ ನಾಷ್ಟ ಮಾಡ್ಲಕ್ ಬಂದು ಇಲ್ಲೇ ಬಾಜು ಬಂದಿವಿ. ನಂಗೆ ಈಗ ಅನ್ಸ್ಲಾಗ್ತದೆ ಐಫೋನ್ ಯಾಕ್ರ ತಗೊಂಡ ಅಂತಂದು. ಬರೀ ಚಾರ್ಜಿಂಗೇ ಬೇಡ ನೋಡ್ದು. ಇಷ್ಟು ನಾಷ್ಟ ಮಾಡತ್ತಾನ ಇಷ್ಟೊತ್ತು ಚಾರ್ಜಿಂಗ್ ಹಾಕಿದೆ ರೀ. 85% ಆಗ್ಯದ. ಅಲ್ಲಿಗೆ ಹೋಗೋತಾನ, ಇವತ್ತು ರೂಮಿಗೆ ಹೋಗೋತಾನ ಇರ್ತದೆ, ನನಗೆ ಗೊತ್ತಿಲ್ಲ. ಏನ್ ಕಲು ಇದು ಚಂದವಲ್ಲ ಎಲ್ಲ, ಆದ್ರ ಬಿ ರೇಟ್ ಜಾಸ್ತಿ ಅಪ್ಪ ಇಲ್ಲಿ. ಇವೆಲ್ಲ ಜಾಸ್ತಿನೇ ಇರ್ತಾವ ಆಲ್ಮೋಸ್ಟ್. ಈ ಸೈಡ್ ಇದೆ ಅಲ್ಲ. ಹಾ, ಫಿಕ್ಸ್ ರೇಟ್ ಕಡಿಮೆ ಇಲ್ವಾ? ಏನ್ ಕ್ವಾಲಿಟಿ ಅಷ್ಟು ಚಂದಿಲ್ಲ. ನಾವು ಅಲ್ಲಿ ಬೆಂಗಳೂರದ ಮಾಲ್ನ ತೊಂದಿ ಎಟ್ ಮಸ್ತ್. ಗೊತ್ತಿಲ್ಲ ನೋಡ ಮಂಗು, ನೀ ಹೇಳ್ಬೇಕು ಗೊತ್ತಾಯ್ತು ನೋಡೋದು. ಮೈಸೂರು ಅರಮನೆ ಅದ ಅಂದು ಗೊತ್ತೇ ಇರ್ಲಿಲ್ಲ ನನಗೆ ಇಡ್ತಾನ. ಚಲೋ ಮಾಡ ನೋಡಿ ಹೇಳಿ. ಇದು ಬ್ಯಾಗ್ ತಗೋಬೇಕಂತ ಕೇಳಿದ್ರ ಒಂಥರ ಕಾಲೇಜ್ಗ ಈ ತರನು ಹಾಕೊಂಡ್ ಹೋಗ್ಬೋದು, ಹಿಂಗ ಮತ್ ಸೈಡ್ ಬಿ ಹಾಕೊಂಡ್ ಹೋಗ್ಬೋದು ಅಂತ ತಗೋಬೇಕಂತಂದ್ರ ಇದಕ್ಕ ಎಷ್ಟ್ ಇರ್ಬೇಕು ಹೇಳ್ರಿ ಅಮೌಂಟ್? 900 ಅಂತ. ಚಂದ ಇದು ಇಲ್ಲ ನೋಡ್ರಿ. ಚಂದ ಯಾಕ ಇಟ್ ಸಣ್ಣ ನನ್ ಕೂಗ್ಲಕ್ಕ ಇದಕ್ಕೆ ಸಂಬಂಧ ಅದ. ಮದ್ವಿ ಸೊಟ್ ಕೊಡ್ತಾವತ್ ಮತ್ ಮದ್ವಿ ಏನ್ ಮಸ್ತ್. ಏ ಚಂದ ಐತಿ ಇದೆಲ್ಲದ. ಇದಕ್ಕ ಹೊಚ್ಕೊಂಡ್ಬೇಕು ನಾನು. ಒಟ್ ನಾನ್ ದಂದಿ ಇದೆ ಅದ. ಎಲ್ಲಿದ್ದಿತ್ತ ಇದು? ನಿಂದ ಯಾವ್ದಂದಿ? ಬರೀ ಇಂತದೆಯ. ಇಡು ಸೈಡಿಗೆ ಇಡು. ಇಂತ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದೇನ್ ತಿಳ್ಕೊಂಡ್ ಇದೇನ್ ಕೇಳ ಮಂಗಲ. ಹಾ, ಫುಲ್ ತಾಜ್ ಮಹಲ್ ಕಿತ್ಕೊಂಡ್ ನಿಂತು ಬಿಟ್ಟಾವ್ರಿ ಕೈಯಾಗ. ಇದೆಲ್ಲಿತ್ತು? ಎಕ್ಸ್ಟ್ರಾ ಇದ್ದಿರ್ಬೇಕು ಬಹುಶಃ. ಅಲ್ಲ ಮುರ್ದಿದ್ದಲ್ಲ, ಎಕ್ಸ್ಟ್ರಾ ಇದ್ದಿದ್ದ. ಅಲ್ಲಿ ಬೀಜನ ಒಂದ್ ಸೋಲಿಕೊಂಡ್ ಬರ್ಸ್ಕೊತ್ ಕೊಂಡಕತ್ ನಡಿ. ಅಲ್ಲ ಬರ್ಸೋದ್ ಕಲಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಇಲ್ಲಿ ಬಸ್ ಸ್ಟಾಪ್ದಾಗ ಆಟೋದವ್ರಿಗೆ ಕೇಳಿದ್ರ ಬೀಚಿಗೆ ಹೋಯ್ದ್ ಬಿಡ್ರಿ, ಎಷ್ಟ್ ತಗೋತೀರ? ನನ್ನ 5 ಜನ ಇದ್ದೀವಲ್ಲ ನಾವು, ಎಷ್ಟ್ ತಗೋತೀರ? ನನ್ನ ಒಂದ್ ಆಟೋ 250 ಅಂತ. ಅದು ಒಂದ್ ಆಟೋ ತಗೊಂಡ್ ಕರ್ಕೊಂಡ್ ಹೋಗಲತ್ತವ್ರು, 2 ಆಟೋ ಮಾಡ್ಬೇಕಂತ. ನೋಡಿದ್ರ ಅಲ್ಲಿ ಅಂಗಡಿದವ್ರಿಗೆ ಕೇಳಿದ್ರ ಹೇಳಿದ್ರು ನಡ್ಕೋತೇವ್ರಿ, ಇಲ್ಲೇ ಸನಿ ಅದ ಅಂತಂದು ನಡ್ಕೋತ ಹೊಂಟಿವಿ ನೋಡ್ರಿ.
ಹಿಂಗಿರ್ತಾರ ನೋಡ್ರಿ, ಊರ್ ಬಿಟ್ಟು ಊರ್ ಬೇರೆ ಊರಿಗೆ ಬಂದ್ರ ಹಿಂಗಿರ್ತಾರ ಆಟೋದವ್ರು. ಬೀಚಿಗೆ ಹೋಗ್ಬರ ಇಲ್ಲಿ ತೊಗೊಂಡಿ ಶಿಂಪಿಗಳು ನೋಡ್ರಿ. ಬೀಚ್ನಾಗ ಪೂಜೆ ಮಾಡ್ತೀನಿ. ಟೆಂಪಲ್ ನೋಡ್ರಿ, ಶ್ರೀ ಮಹಾಗಣಪತಿ. ಇಲ್ಲಿ ನಿಂತ ಈ ಕಡೆ ಸ್ಟ್ರೇಟ್ ಹೋಗೋದು. ಇಲ್ಲೊಂದ್ ಟೆಂಪಲ್ ಅವ ನೋಡ್ರಿ. ಎಲ್ಲಿಷ್ಟ ಟೆಂಪಲ್ ದೇವಸ್ಥಾನಗಳನ್ನ ಎಸವಲ್ಲ. ಭಾಳ ಬೀಚ್ ನೋಡ್ರಿ ಇಲ್ಲಿ ಅದು. ಇಲ್ಲಿ ಇಲ್ಲಿ ಕರ್ಕೊಂಡ್ ಬರಾಕ 250 250 ರೂಪಾಯಿದಾಗ ಒಂದ್ ಟಾಪ್ ತಗೊಂಡ್ತೀನಿ ನಾ. ನೋಡ್ರಿ ಬೀಚ್. ಈಗ ಆ ಕಡೆ ಹೊಂಟಿವಿ ನೋಡ್ರಿ, ಆ ಕಲಿ ಅಲ್ಲೇ ಕುಂತ್ ಫೋಟೋ ತಕೊಳಕ್. ನೋಡ್ರಿ ಹೆಂಗದ ಅಲ್ಲಿ ಫುಲ್ ಮಂಗಲಲ್ಲಿ ಎಷ್ಟ್ ಚಂದ ಹರ್ಲತ್ತಾವ ನೀರ. ಆಗ ನೋಡದೈತಿ ಮಂಗಲ ಈಗ ತೇಜ ಏನೇನೋ ಹೆಸರು, ಏನೋ ಅನ್ಸದ ಹೆಸರುಗಳು. ಅದೇ ತೇಜ ಕೇಳಿ ತೀಜ ಆತ. ಬಹುಶಃ ಪಿಜ್ಜಾ ಬರ್ಲಿಕ್ಕೆ ಹೋಗ್ಯಾನ ನೋಡ್ರಿ ಹೆಂಗದ. ನೋಡ್ರಿ ಹಳೇದ ಅಂತ ಹೊಂಟೀನಿ. ಅದಕ್ಕೆ ಬೀಚ್ನಾಗ ಶಾರ್ಟ್ಸ್ ಹಾಕೋತಾರಲ್ಲ. ನಾಳೆ ವಿಡಿಯೋ ಇವತ್ತಿನ ಪೋಸ್ಟ್ ಮಾಡ್ತೀನಿ ರೀ. ನಾಳೆ ಒಂದ್ ಹೋಗೋದ ಡೈರೆಕ್ಟ್ ಊರಿಗೆ ಹೋಗೋ ಟೈಮಿಗೆ ಮಾಡಿರ್ತೀನಂತ ಲಾಗ. ಊರಿಗೆ ಹೋಗೋ ಟೈಮಿಗೆ ಅಲ್ಲಿ ನಾಳೆ ಹೋಗೋ ಟೈಮಿಗೆ ಯಾವ್ಯಾವ ಪ್ಲೇಸ್ ಹತ್ತಾವ ಅಲ್ಲಿ ವಿಡಿಯೋ ತಗೊಂಡು ನಾಳೆ ಒಂದ್ ಲಾಗ್ ಬಿಡ್ತೀನಿ. ಇವತ್ತೊಂದು ನಾಳೆ ಒಂದು. ಬಟ್ಟೆ ಅಂಗಡಿ ಹೋಗ್ಬೇಕಂತ ಅನ್ಕೊಂಡಿನಿ. ತೋತಿನ ಮಾಡ್ತೀನ ಗೊತ್ತಿಲ್ರಿ. ಹೋಗೋದ್ ಮಾತ್ರ ಫಿಕ್ಸ್ ಆಗಿಲ್ಲ. ಹೋಗಕ್ ಬರಕ್ ಯಾರು ರೊಕ್ಕ ಕೊಡ್ತಾರೇನ್ರಿ? ಸುಮ್ ನೋಡ್ಕೊಂಡ್ ಬರೋದ್ರಿ. ಬಾರಿ ಮಾನ್ಕೇತ ಇಲ್ಲಿ ಮನೆಗಳು ನೋಡ್ರಿ ಹೆಂಗ ಅದಾವ ನೋಡ್ರಿ. ಹಂಗ ರೆಡ್ ಆಗಿತ್ತು, ಇನ್ನ ಸ್ವಲ್ಪ ಕಮ್ಮಿ ಆಗ್ಯದ. ಈಗ ಇದಕ್ಕ ಡ್ರಾಪ್ಸ್ ಹಾಕೋಬೇಕು. ದೇವ್ ಹೋಗಿ ನೋಡ್ತಾರ ನಾ. ಈಕಿಂದ ಏನ್ ಹೇಳಬಾರ್ದು. ಇಲ್ಲಿದಿಂದ 1 hour ನೋಡ್ರಿ, ಅರ್ಧ ತಾಸು ಇಲ್ಲಿದೆ. ಯಾವ್ದ ಊರ? ಇದು ಕುಮಟಲಿಂದ 1 hour. ಲೊಕೇಶನ್ ಚೇಂಜ್ ಮಾಡ್ಕೊಂಡಿವ್ರಿ. ಎಲ್ಲಿಗೆ ಬಂದಿವಪ್ಪ ಅಂತಂದ್ರ ಮುರುಡೇಶ್ವರ. ಯಾಕಂತಂದ್ರ ಹೊನ್ನಾವರ ಅಲ್ಲ ಅನ್ನಿಸ್ತು, ಅದ್ರ ಸಂಬಂಧ ಮುರುಡೇಶ್ವರ ಹೊಂಟಿವ್ ನೋಡ್ರಿ. ಇಲ್ಲಿಂದ ಆಟೋದಾಗ ಕೂತ್ ಹೊಂಟಿವ್ ನೋಡ್ರಿ. ಒಂದ್ ಆಟೋದಾಗ 3 ಜನ ಬಂದಿವ್ ನೋಡ್ರಿ ಇಲ್ಲಿ. ಸುಮ್ ತಿರ್ಗಾಡತ್ತೀವಿ ನೋಡ್ರಿ. ಮತ್ ಬಟ್ಟೆ ಅಂಗಡಿ ಕುಂತೀವಿ. ಮತ್ ನೋಡೋದು ಮತ್ ಹೋಗೋದು. ಒಳ್ಳೆ ಇಷ್ಟ ಆಗಲಿ ಅಂದು ಇಲ್ಲಿ ಇಷ್ಟ ಆಗಂಗ್ ಕಾಣಿಸ್ತಾವ ನೋಡಮ್. ಡ್ರೆಸ್ ಚೇಂಜ್ ಮಾಡಿ ಹೊಂಟೇನಿ ನೋಡ್ರಿ ಇಲ್ಲಿ. ಬಾ ಸೇಮ್ ಬಟ್ ಡಿಫ್ರೆಂಟ್. ಸುಮ್ಮ ಎಷ್ಟೊಂದ್ ಅನರ್ಕಲಿ ಡ್ರೆಸ್ ಇದು ಊರ್ಲಿಂದ ತರ್ಸ್ಕೊಂಡ್ ತಗೊಂಬ ಅಂದಿನವ್ರಿಗೆ ಅಲ್ಲೇ ಬಿಟ್ಟು ಬಂದಿ. ಸುಮ್ ಬೀಚಿಗೆ ಹೋಗೋದಲ್ಲ ಬಿಡು ಬರೇ ನೋಡಿದ್ರ ಕ್ಯಾನ್ಸಲ್ ಮಾಡಿ ಗುಡಿ ಫಿಕ್ಸ್ ಮಾಡ್ಕೊಂಡ್ ಬಂದಿವಿ. ಅಲ್ಲಿ ನಂಬರ್ ಬಿ ತೋರ್ಸಲ್ಲ. ಎಷ್ಟ್ ನಂಬರ್ ಆತ ನಿಮ್ ಏನೋ ಒಂದ್ ತೋರಿಸ್ತೀನಿ ನೋಡ್ರಿ ಮ್ಯಾಲಿಂದ. ಊರಾಚೆ ಸ್ವರ್ಗಾನೆ ಕಾಯುತ್ತೈತೆ, ಅಲ್ಲೋಡು ಸಂತೋಷ ಕಾಣುತ್ತೈತೆ. ತೆಳಗ್ ನಿಂತ್ ನೋಡಿ ಸಾಕಾಗಿಲ್ಲ ಅಂತಂದ್ ಮತ್ತೊಂದು ಫ್ಲೋರ್ ನೋಡಕ್ ಬಂದಿವಿ ನೋಡ್ರಿ. ಎಲ್ಲ ನೋಡಿದ್ರ ಒಂದೇ ಎಲ್ಲ ಅಟ್ಟೆ ಕಾಣಿಸ್ತದ. ಈ ಮೇಲಿನ ಕೆಳಗ್ ಬಂದಿವಿ ನೋಡ್ರಿ. ಈ ಪೂರ್ತಿ ಒಳಗ್ ಹೋಗೋದು. ಬರೀ ಹೋಗೋನ್. ಜೀನ್ಸ್ ಅಲಾವಿಲ್ಲ ಅಂತಂತಾರ, ಅಲ್ಲಿ ಜೀನ್ಸ್ ತಕೊಂಡ್ ಡ್ರೆಸ್ ಇಲ್ಲಿ ಸುಮ್ಮನೆ ಎಕ್ಸ್ಟ್ರಾ ತರ್ಲಾರ ಬಟ್ಟಿಗೆ ಹೋಗ್ತೀವನ್ ಇಲ್ಲಿ ಗುಡಿಗೆ ಅಂತಂದು ತಗೊಂಡ್ ಹಾಕೊಳ್ಳೋದಾಯ್ತು ಸುಮ್ಮ ಅಂತ. ಪೂಜೆ ನಡೆದ್ರಿ ಪೂಜೆ. ಮೂರ್ತಿ ಒಳಗಿನೇನ್ ತಗೊಳಕ್ ಆಗಿಲ್ರಿ. ಇಲ್ಲಿದೆ ನೋಡ್ರಿ ಗಣಪತಿ ಪೂಜೆ. ಹಣಿ ಮೇಲೆ ಕೋಕಮ್ ಹಚ್ಕೊಂಡಾಗ ಒಂಥರ ಲಕ್ಷಣ ಬೇರೆ ನೋಡ್ರಿ. ಆಂಜನೇಯ ಸ್ವಾಮಿ. ಇದು ಸುಬ್ರಹ್ಮಣ್ಯ ನೋಡ್ರಿ. ಸ್ವರ್ಣ ರಥ ಸಪ್ರೇಟ್ ಜಾಗ ಅಂದ.
ಡೋಂಟ್ ಟಚ್. ಶಿವ, ಪಾರ್ವತಿ, ಗಣೇಶ, ಕಾರ್ತಿಕೇಯ. ಮುರುಡೇಶ್ವರ ರೈಲ್ವೆ ಸ್ಟೇಷನ್ ನೋಡ್ರಿ ಇದು. ಮತ್ತು ಇಲ್ಲಿ ಭೀ ಬಟ್ಟೆ ಅಂಗಡಿ ಅದಾನೆ. ನಮ್ಮ ಭಯನ ವಾಪಸ್ ಬಂದಿವ್ರು ಹೊರಗೆ. ಹೆಂಗದ ನೋಡ್ರಿ ಮುರುಡೇಶ್ವರ ರೈಲ್ವೆ ಸ್ಟೇಷನ್. ಹೋಗೋ ಟೈಮಿಗೆ ರೈಲ್ವೆದಿಂದ ಹೋಗಿಲ್ರಿ, ಬಸ್ಸಿಗೆ ಹೋಗಿವಿ. ಯಾಕಪ್ಪ ಅಂತಂದ್ರೆ ನಾವು ಹುಬ್ಳಿಲಿಂದ ಬರೋ ಟೈಮಿಗೆ ಟ್ರೈನ್ ಇದ್ದಿದ್ದಿಲ್ಲಲ್ಲ. ಇಲ್ಲೂ ಅದೇನಿಲ್ಲ ಅಂತಂದ್ಕೆ ಹಂಗೆ ವಿಚಾರ ಮಾಡೇ ಇಲ್ಲ ನಾವು ಇರ್ಲಿಕ್ಕಿಲ್ಲ ಬಿಡು ಅಂತಂದಕ್ಕೆ ಬಸ್ಸಿಗೆ ಹೋಗಿವಿ. ಆಮೇಲೆ ಅಲ್ಲಿ ಒಬ್ರು ಸಿಕ್ಕರು, ಹೇಳಿದ್ರು ಬಸ್ ಲೇಟ್ ಆಗ್ತದೆ, ಟ್ರೈನ್ ಅದ ನೋಡ್ರಿ, ಬೇಕಾರೆ ಹೋಗ್ತೀರಾ ಹೋಗ್ರಿ ಅಂತಂದು ಟ್ರೈನಿಗೆ ಹೊಂಟಿವಿ ನೋಡ್ರಿ. ಟ್ರೈನ್ ಏರಿ ತಡ ಫೋನ್ ಚಾರ್ಜಿಂಗ ನೋಡ್ರಿ ನಮ್ದು. ಸರಿ, ಬ್ರೆಡ್ ಆಮ್ಲೆಟ್ ತಿನ್ನಮ್ ನೋಡ್ರಿ. ವ್ಯೂಸ್ ಹೆಂಗದ. ಗೋಕರ್ಣ ರೋಡ್ ನೋಡ್ರಿ. ನಡ್ಕೋತ ಹೊಂಟಿ. ಬಸ್ ಸ್ಟಾಪ್ ಎಲ್ಲದ ಅನ್ಸದ್ದು. ಈ ಟೈಮ್ನಾಗ ಒಂದ್ ಮಳಿ ವೆಲ್ಕಮ್ ಮಾಡೋದು ನಮ್ಗೆ. ಯಾವ ಅಡಿಯಲ್ಲಿ ನಮ್ಮಿಬ್ಬರ ಪಯಣ, ಜಿಟಿ 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 ಮಳೆ ಹಾನಿಗೆ ಒಲೆದಿದೆ. ಕಾರವಾರ ರೈಲ್ವೆ ಸ್ಟೇಷನ್. ಹೋಗೋ ಟೈಮಿಗೂ ರೈಲ್ವೆಗೆ ಹೋಗೋದಿತ್ತು, ನಮಗ್ ಗೊತ್ತಾಗಿಲ್ಲ ಅಷ್ಟೇ. ಮಳೆ ನೋಡ್ರಿ ಹೆಂಗ್ ಹೊಂಟದ. ರೈಲ್ವೆ ಸ್ಟೇಷನ್ಲಿಂತ ಕಾರವಾರ 7 ಕಿಲೋಮೀಟರ್ ಅಂತ ನೋಡ್ರಿ. ಈ ಕಾರವಾರಕ್ಕೆ ಇಲ್ಲಿ ಭೀ ಮಳಿ ಚಾಲೂನೇ ಇದೆ. ಏನೋ ಮಾತ್ರ ರೂಮಿಗೆ ಹೋಗ್ಬೇಕು. ಬರೋಲಿ ಏನೋ ಅಲ್ಲೇ ಮತ್ತು ಊಟಕ್ಕೆ ಫಿಶ್ ಅದು ಒಯ್ಯಾಕತ್ತ. ಫಿಶ್ ಸರಿ ಅವರೆಲ್ಲ ಹೆಂಗ್ ಮಾಡ್ತಾರೆ ಪ್ರಾಕ್ಟೀಸ್ ಮಾಡ್ಬೇಕು ಅದೇ ನೋಡ್ರಿ. ಈಗ ರೂಮಿಗೆ ಇಲ್ಲಿ ಚಾವಿನೇ ಇಲ್ಲ, ಚಾವಿ ತೆಗಿಲಿತ್ತೀನಿ ಇಲ್ಲಿ. ಒಳಗೆ ಹಾಕಿನ್ಲ, ಹೊರಗಿನ ಕೊಂಡಿ ತಗೋತೀನಿ.